ಶಿಕ್ಷಣ ಅದು ಕೇವಲ ಅಕ್ಷರಗಳ ಪರಿಚಯವಲ್ಲ, ಅದು ಬದುಕನ್ನು ಬೆಳಗಿಸುವ ದೀಪ, ಹೃದಯಗಳನ್ನು ರೂಪಿಸುವ ಮೃದು ಕೈ. ಈ ವಿಶ್ವದ ಅನೇಕ ಮೂಲೆಗಳಲ್ಲಿ ಮಾನವ ಸೇವೆಯನ್ನು ತಮ್ಮ ಧರ್ಮವನ್ನಾಗಿಸಿಕೊಂಡ ಕ್ರೈಸ್ತ ಮಿಷನರಿಗಳು ಅಕ್ಷರ ಜ್ಞಾನವನ್ನು ಬೆಳಕು ಮಾಡಿಸಿ ಸಮಾಜಕ್ಕೆ ದಾರಿದೀಪವಾದರು. ಅವರ ಆ ಹಾದಿಯ ಬೆಳಕು ಒಂದು ದಿನ ಶಿವಮೊಗ್ಗದ ಈ ಮಣ್ಣಿಗೂ ತಲುಪಿತು. ಸೊಂಪಾದ ಮಲೆನಾಡಿನ ಗಾಳಿಯಲ್ಲಿ, ಮಧುರವಾದ ನದಿಗಳ ಹನಿ ಸದ್ದುಗಳಲ್ಲಿ ಒಂದು ಕನಸು ಮೊಳಕೆಯೊಡೆದು ಹೇಳಿತು, ಇಲ್ಲಿ ಜ್ಞಾನ ಬೀಜ ಬಿತ್ತಬೇಕಾಗಿದೆ, ಇಲ್ಲಿ ಹೃದಯಗಳನ್ನು ರೂಪಿಸಬೇಕಾಗಿದೆ. ಅವರ ಪ್ರಾರ್ಥನೆಯಲ್ಲಿದ್ದ ಆ ಕನಸೇ ನನ್ನ ರೂಪಕ್ಕೆ ಕಾರಣವಾಯಿತು. 1965 ಜುಲೈ 15 ಸೇಕ್ರೆಡ್ ಹಾರ್ಟ್ ಕ್ಯಾಥೆಡ್ರಲ್ ಚರ್ಚ್ ಮುಂಭಾಗದ ಒಂದು ಸಣ್ಣ ಕೊಠಡಿಯಲ್ಲಿ ನಾನು ಮೊದಲ ಉಸಿರನ್ನು ತೆಗೆದುಕೊಂಡೆ. ರೆವರೆಂಡ್ ಫಾದರ್ ಜೋಸೆಫ್ ಡಿಸೋಜಾ ಮಿಷನರಿಗಳ ಆ ದೀರ್ಘ ಪರಂಪರೆಯ ಜ್ಯೋತಿಯನ್ನು ತಮ್ಮ ಕೈಗಳಲ್ಲಿ ಹಿಡಿದು ನನ್ನನ್ನು ಲೋಕಕ್ಕೆ ಕರೆತಂದವರು. ನನ್ನ ಮೊದಲ ಹೆಡ್ ಮಾಸ್ಟರ್ ಬ್ರದರ್ ಬೊನವೆಂಚರ್. ಅವರು ನನಗೆ ಪಾಠ ಹೇಳಿದ ಶಿಕ್ಷಕರಷ್ಟೇ ಅಲ್ಲ, ನನ್ನನ್ನು ತಮ್ಮ ಮಗುವಿನಂತೆ ನೋಡಿಕೊಂಡವರು. ಗಂಟೆ ಹೊಡೆಯುವುದರಿಂದ ಹಿಡಿದು ತರಗತಿ ಸ್ವಚ್ಛಗೊಳಿಸುವುದರವರೆಗೆ ಒಬ್ಬನೇ ವ್ಯಕ್ತಿ, ಆದರೆ 1000 ಕನಸುಗಳ ಹೊಣೆ ಹೊತ್ತ ಹೃದಯ. ಅವರ ಸೇವೆಯ ಮೌನವೇ ಇಂದಿಗೂ ನನ್ನ ಗೋಡೆಗಳಲ್ಲಿ ಪ್ರತಿಧ್ವನಿಸುತ್ತದೆ. ಕೆಲವಷ್ಟೇ ಕೊಠಡಿಗಳು, ಕೆಲವಷ್ಟೇ ಬೆಂಚುಗಳು, ಆದರೂ ದೊಡ್ಡ ಕನಸುಗಳು ನನ್ನೊಳಗೆ ತುಂಬಿಕೊಂಡಿದ್ದವು. ಬಾಲಕರು ಮೊದಲ ಬಾರಿ ನನ್ನೊಳಗೆ ಬಂದಾಗ ಅವರ ನಿರ್ದೋಷ ನಗು, ಅವರ ಕೂಗು ಕಿಚ್ಚು ನನ್ನಲ್ಲಿ ಜೀವ ತುಂಬಿತು. ಮುಂದೊಂದು ದಿನ ಸಾವಿರಾರು ಮಕ್ಕಳ 2ನೇ ಮನೆಯಾಗಿ ನಾನಾಗುವೆನು ಎಂಬುದು ನನಗೆ ಆ ಕ್ಷಣದಲ್ಲಿ ತಿಳಿಯಲಿಲ್ಲ. ಆ ಸಣ್ಣ ಬೀಜ ಮಿಷನರಿಗಳ ಪ್ರೀತಿಯ ಮಣ್ಣಿನಲ್ಲಿ ನಾಟಲಾದ ಆ ಒಂದು ಕನಸು ಇಂದು 60 ವರ್ಷಗಳ ದೊಡ್ಡ ವೃಕ್ಷವಾಗಿ ನಾನೇ ನಿಂತಿದ್ದೇನೆ. ನನ್ನ ಬೆಳವಣಿಗೆಯ ಮೊದಲ ಘಟ್ಟವು ದಿನಾಂಕ 3 ಮಾರ್ಚ್ 1967 ಸಂಭವಿಸಿತು. ಭಾರತಕ್ಕೆ ಪೋಪ್ 6ನೇ ಪೌಲ್ರವರು ಭೇಟಿ ನೀಡಿದ ನೆನಪಿಗಾಗಿ ಅಂದಿನ ಚಿಕ್ಕಮಗಳೂರಿನ ಬಿಷಪ್ರಾಗಿದ್ದ ಪರಮ ಪೂಜ್ಯ ಅಲ್ಫೋನ್ಸ್ ಮತಿಯಾಸ್ ನನಗೆ ನೂತನ ಕಟ್ಟಡದ ಮೂಲಕ ಹೊಸ ರೂಪ ನೀಡಿದರು. ನನ್ನನ್ನು ಯೇಸುವಿನ ಪವಿತ್ರ ಹೃದಯಕ್ಕೆ ಸಮರ್ಪಿಸಿ ಸೇಕ್ರೆಡ್ ಹಾರ್ಟ್ ಪ್ರೌಢಶಾಲೆ ಎಂದು ನಾಮಕರಣ ಮಾಡಿದರು. ಹೊಸ ಕಟ್ಟಡ, ಹೊಸ ರೂಪದೊಂದಿಗೆ ನಾನು ಹೊಸ ಕನಸುಗಳು, ಹೊಸ ಪೀಳಿಗೆಗೆ ಹೊಸ ಆಶ್ರಯವಾದೆ. ಬರೀ ಇಟ್ಟಿಗೆ ಸಿಮೆಂಟು ಮಾತ್ರವಲ್ಲ, ಬಾಲಕರ ನಗುವಿನ ಗದ್ದಲ, ಶಿಕ್ಷಕರ ಶ್ರದ್ಧೆ, ಇವೆಲ್ಲ ನನ್ನ ಗೋಡೆಗಳಲ್ಲಿ ಸದಾ ನಗು ನಗುತ್ತಾ ನನ್ನೊಳಗೆ ಜೀವ ತುಂಬಿದವು. ನನ್ನ ಬಲ ಕಲ್ಲುಗಳು ಯಾವಾಗಲೂ ಶಿಕ್ಷಕರೇ. ಅವರೇ ನನ್ನ ಜೀವನಾಡಿ. ಮಾರ್ಗದರ್ಶಕ ಕೈಗಳು, ಶಿಸ್ತಿನ ಧ್ವನಿಗಳು, ಪ್ರೋತ್ಸಾಹದ ಮೃದು ನಗು. ಈ ಶಿಕ್ಷಕರು ಪ್ರತಿ ಪಾಠ, ಪ್ರತಿ ಕಷ್ಟ, ಪ್ರತಿ ನಗುವಿನಿಂದ ನನ್ನೊಳಗೆ ಶ್ರದ್ಧೆ ಮತ್ತು ಪ್ರೀತಿಯನ್ನು ಮೂಡಿಸಿದರು. ಅವರು ಕಲಿಸಿದ ಪ್ರತಿಯೊಂದು ಪಾಠ, ಒರೆಸಿದ ಪ್ರತಿಯೊಂದು ಕಣ್ಣೀರು, ತೋರಿಸಿದ ಪ್ರತಿಯೊಂದು ಸಾಧನೆ, ಇವೆಲ್ಲವೂ ನನ್ನ ಹೃದಯವನ್ನು ರೂಪಿಸಿದೆ, ನನ್ನ ಬಾಳಿನ ಭಿತ್ತಿಗಳನ್ನು ಬಲಪಡಿಸಿದೆ. ಅನೇಕ ಪೀಳಿಗೆಗಳು ನನ್ನ ಬಾಗಿಲು ದಾಟಿ ಬಂದಿವೆ. ಚಾಕ್ ಬೋರ್ಡ್ಗಳಿಂದ ಸ್ಮಾರ್ಟ್ ಬೋರ್ಡ್ಗಳಿಗೆ, ಕೈ ಬರಹದ ನೋಟ್ಗಳಿಂದ ಕಂಪ್ಯೂಟರ್ ಪರದೆಗಳಿಗೆ, ಟೈಪ್ ರೈಟರ್ಸ್ಗಳಿಂದ ಟ್ಯಾಬ್ಲೆಟ್ಗಳಿಗೆ. ನಾನು ಕೇವಲ ಪಾಠ ಮನೆಯಲ್ಲ, ನಾನು ಮಕ್ಕಳ ಆತ್ಮಸ್ಫೂರ್ತಿಯ ಹೃದಯ. ನನ್ನೊಳಗಿವೆ ಹಸಿರು ಕ್ರೀಡಾಂಗಣಗಳು, ಉತ್ಸಾಹದ ಗದ್ದಲದಿಂದ ತುಂಬಿರುವ ಫುಟ್ಬಾಲ್ ಮೈದಾನಗಳು. ಶಿವಮೊಗ್ಗದಲ್ಲಿ ಫುಟ್ಬಾಲ್ ಎಂದಕ್ಷಣ ಎಲ್ಲರ ಕಣ್ಮುಂದೆ ಬರುವುದೇ ನನ್ನ ಹೆಸರು. ನನ್ನ ಮಕ್ಕಳು ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಫುಟ್ಬಾಲ್ ಪಂದ್ಯಗಳಲ್ಲಿ ನನ್ನ ಕೀರ್ತಿಯನ್ನು ಹರಡಿದ್ದಾರೆ.
ನನ್ನ ಹುಡುಗರು ಕುತೂಹಲಿಗಳು, ಉತ್ಸಾಹಿಗಳು, ಆತ್ಮವಿಶ್ವಾಸ ಹೊಂದಿದವರು. ಪ್ರತಿ ಬ್ಯಾಚ್ ನನ್ನೊಳಗೆ ಒಂದು ಗುರುತನ್ನು ಮೂಡಿಸಿದೆ. 1991ರಲ್ಲಿ ನಾನು ನನ್ನ 25 ವರ್ಷಗಳನ್ನು ಪೂರೈಸಿದೆ. ಈ ನನ್ನ ಬೆಳ್ಳಿ ಜುಬಿಲಿಯ ಸವಿ ನೆನಪಿಗಾಗಿ ನನ್ನ ಮಕ್ಕಳೆಲ್ಲರೂ ಒಗ್ಗೂಡಿ ತಮ್ಮ ತನು ಮನ ಧನವನ್ನು ನೀಡುವುದರ ಮೂಲಕ ನನ್ನ ಹೃದಯದ ಒಂದು ತುಣುಕನ್ನು ಪಕ್ಕದಲ್ಲಿ ನೆಟ್ಟು ಅದನ್ನು ಸೇಕ್ರೆಡ್ ಹಾರ್ಟ್ ಪದವಿ ಪೂರ್ವ ಕಾಲೇಜನ್ನಾಗಿ ರೂಪಿಸ್ತಾರೆ. ಅದು ಕೂಡ ಇಂದು ಎಷ್ಟೋ ಹೃದಯಗಳಿಗೆ ಆಸರೆಯಾಗಿ ವಿದ್ಯೆಯನ್ನು ಧಾರೆ ಎರೆಯುತ್ತಿದೆ. ಒಮ್ಮೆ ನನ್ನನ್ನು ತನ್ನ ಒಡಲಿನಲ್ಲಿ ಅಚ್ಚುಕಟ್ಟಾಗಿ ಹಿಡಿದಿದ್ದ ಆ ಹಳೆಯ ಕಟ್ಟಡ, ಅದರ ಗೋಡೆಗಳಲ್ಲಿ ಮಕ್ಕಳ ನಗು, ಅದರ ಕಿಟಕಿಯಲ್ಲಿ ಬೆಳಗಿನ ಹನಿ, ಅದರ ಮಣ್ಣು ಮನೆ ನೆಲದಲ್ಲಿ ನನ್ನ ಮೊದಲ ಕನಸುಗಳು ಓಡಾಡಿದ್ದವು. ಕಾಲ ಬದಲಾಗುತ್ತಿದ್ದಂತೆ ಅದರ ಇಟ್ಟಿಗೆಗಳು ದುರ್ಬಲವಾದರೂ ಅದರ ನೆನಪುಗಳು ಮಾತ್ರ ಮಾಸಿ ಹೋಗಲಿಲ್ಲ. ಒಂದು ದಿನ ಅದನ್ನು ಕೆಡುವುದರ ಕ್ಷಣ ಬಂದಾಗ ನನ್ನೊಳಗೆ ಒಂದು ಮೌನ ಕಹಿ ಕಚ್ಚಿತ್ತು. ನೆನಪುಗಳನ್ನು ಎಂತಹ ಯಂತ್ರಗಳು ಕೆಡವಲಾರವು ಎಂದು ನನ್ನ ಹೃದಯ ಹೇಳಿತು. ಆದರೂ ಹಳೆಯದನ್ನು ಆಶೀರ್ವಾದವನ್ನಾಗಿ ಇಟ್ಟು ಹೊಸದನ್ನು ಸ್ವಾಗತಿಸುವುದು ಬಾಳಿನ ಪಾಠ. ಅದೇ ಜಾಗದಲ್ಲಿ ಒಂದು ಹೊಸ ಕಟ್ಟಡ ಎದ್ದಿತ್ತು. ಉಚ್ಚವಾದ ಗೋಪುರಗಳೊಂದಿಗೆ, ಆಧುನಿಕ ತರಗತಿಗಳೊಂದಿಗೆ, ಹೊಸ ಕನಸುಗಳನ್ನು ಹೊತ್ತು ತಂದ ಬೆಳಕಿನೊಂದಿಗೆ. ಹಳೆಯ ಕಟ್ಟಡ ನನ್ನ ಮೂಲ ಸ್ತಂಭ, ಹೊಸ ಕಟ್ಟಡ ನನ್ನ ಭವಿಷ್ಯ. ಎರಡು ಹೃದಯದ ತುಡಿತಗಳು, ಒಂದು ನೆನಪು, ಮತ್ತೊಂದು ನಂಬಿಕೆ. ಇಂದು 60ರ ವಯಸ್ಸಿನಲ್ಲಿ ನನಗೆ ಬಹಳ ಹೆಮ್ಮೆ ಆಗುತ್ತಿದೆ. ನನ್ನ ಪ್ರಯಾಣ, ನನ್ನ ಜನರು, ನನ್ನ ಮಕ್ಕಳ ಬೆಳವಣಿಗೆ ಎಲ್ಲವೂ ನನ್ನ ಹೃದಯವನ್ನು ಸಂತೃಪ್ತಿಗೊಳಿಸುತ್ತಿವೆ. ನಾನು ಕೇವಲ ಶಾಲೆಯಲ್ಲ, ನಾನೊಂದು ಪರಂಪರೆ, ಶಿಸ್ತು, ಜ್ಞಾನ, ಕನಸು ಮತ್ತು ಮಾರ್ಗದರ್ಶನದ ಸೇತುವೆ. ನನ್ನ ಕ್ರೀಡಾಂಗಣದಲ್ಲಿ ಹರಡುವ ಶಬ್ದ, ಆಟೋಟಗಳಲ್ಲಿ ಇರುವ ಹುಮ್ಮಸ್ಸು, ಇವು ನನ್ನ ಹೃದಯಕ್ಕೆ ಉತ್ಸಾಹವನ್ನು ತುಂಬಿಸುತ್ತವೆ. ಈ ಕ್ಷಣ ನನ್ನ ಶಿಕ್ಷಕರು ಪ್ರತಿದಿನ ನನ್ನೊಳಗೆ ಜೀವ ತುಂಬಿಸುವರು. ನಾನು ಅವರ ಪ್ರೀತಿ, ಶ್ರಮ ಮತ್ತು ಪ್ರೋತ್ಸಾಹದಲ್ಲಿ ಬೆಳೆಯುತ್ತಿದ್ದೇನೆ. ಅವರ ಮುಖಗಳು, ಅವರ ನಗುವು, ಮಕ್ಕಳಿಗೆ ಮಾರ್ಗದರ್ಶನ ಮಾಡುವ ವಿಧಾನದಿಂದಲೇ ನಾನು ಇಂದು ಈ ಸಿಹಿ ಮುಗ್ಗೆಯ ಮಧ್ಯದಲ್ಲಿ ಹೆಮ್ಮೆಯಿಂದ ಕಂಗೊಳಿಸುತ್ತಿದ್ದೇನೆ. ವಿದ್ಯೆಯನ್ನು ಅರಸಿ ಬರುವ ಬಡ ಹೃದಯಗಳಿಗೆ ಜ್ಞಾನದ ಅಮೃತವನ್ನು ಧಾರೆ ಎರೆಯುತ್ತಿದ್ದೇನೆ. ನನಗೆ ಈಗ ವಜ್ರ ಮಹೋತ್ಸವ. ನನ್ನ ಜೀವನದ ಮುಂದಿನ ಅಧ್ಯಾಯಕ್ಕೆ ಕಾಲಿಡುವಾಗ ನನ್ನೊಡನೆ 60 ವರ್ಷಗಳ ವಿಶ್ವಾಸ, ಆಶೀರ್ವಾದ ಮತ್ತು ನೆನಪುಗಳು ಕೂಡ ಜೊತೆಗಿರುತ್ತವೆ. ನಾನು ವಾಗ್ದಾನ ಮಾಡುತ್ತೇನೆ, ಕಲಿಕೆಯ ಮಂದಿರವಾಗಲು, ಪ್ರೀತಿಯ ಆಶ್ರಯವಾಗಲು, ಪ್ರತಿಯೊಬ್ಬ ಮಗುವಿಗೂ ಭವಿಷ್ಯ ಕಟ್ಟಲು. ಇಲ್ಲಿಯವರೆಗೆ ಕೇಳಿದ ನಿಮ್ಮಲ್ಲಿ ಕಣ್ಣಂಚಲ್ಲಿ ನೀರು ಕಂಡೆ. ನಿಮ್ಮ ಬಾಲ್ಯದ ನೆನಪನ್ನ ನನ್ನ ಮಾತಲ್ಲಿ ನೀವು ಕೂಡ ಕಂಡಿರಿ. ಇಷ್ಟೆಲ್ಲ ಆದ ಮೇಲೆ, ಇಷ್ಟೆಲ್ಲ ಹೇಳಿದ ಮೇಲೆ ನೀವು ಯಾರು ಎಂದು ನಿಮಗನ್ನಿಸ್ತಾ ಇದೆಯಾ? ನಾನು ನಿಮ್ಮ ಸೇಗಡಾಟ್ ಹೈಸ್ಕೂಲ್. ನನ್ನ ಕತೆ ಈಗ ಪ್ರಾರಂಭವಾಗಿದೆ. ಅದು ನಿಮ್ಮಿಂದ, ನಿಮಗಾಗಿ, ನಿಮಗೋಸ್ಕರ. ನನ್ನ ನೆನಪುಗಳ ದಾಟಿದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ, ಶಿಕ್ಷಕರಿಗೂ, ಪೋಷಕರಿಗೂ, ಹಿತೈಷಿಗಳಿಗೂ, ನನ್ನನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲಿಸಿದ ಪ್ರತಿ ಪವಿತ್ರ ಹೃದಯಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. 60 ವರ್ಷಗಳ ನನ್ನ ಬದುಕಿಗೆ ನೀವು ಜೀವ ತುಂಬಿದ್ದೀರಿ. ಈ ಜುಬಿಲಿ ಕೇವಲ ನನ್ನದಲ್ಲ, ನಿಮ್ಮದು. ನಿಮ್ಮ ನೆನಪುಗಳು ನನ್ನೊಳಗೆ ಇರುವವರೆಗೂ ನನ್ನ ಹೃದಯ ಸದಾ ಮಿಡಿಯುತ್ತಲೇ ಇರುತ್ತದೆ. ನಾನು ಸೇಕ್ರೆಡ್ ಹೈಸ್ಕೂಲ್. ನನ್ನ ಕತೆ ಈಗಲೇ ಪ್ರಾರಂಭವಾಗಿದೆ.